ನಾವು ಯೆವ್ಗೆನಿ ಅಲೆಕ್ಸೆಯೆವಿಚ್ ಫೆಡೋರೋವ್ ಅವರೊಂದಿಗೆ ಸಂಭಾಷಣೆ ನಡೆಸುತ್ತಿದ್ದೇವೆ. ಅವರು ಯೆವ್ಗೆನಿ ಅಲೆಕ್ಸೆಯೆವಿಚ್ ರಷ್ಯಾ ಸೇನೆಯ ಕರ್ನಲ್. ಯೆವ್ಗೆನಿ ಅಲೆಕ್ಸೆಯೆವಿಚ್ ಆರ್ಥಿಕ ಶಾಸ್ತ್ರದಲ್ಲಿ PhD, ರಷ್ಯಾ ಸಂಸತ್ತಿನ ಕೆಳಗಿನ ಸದನದ ಸದಸ್ಯರು, ರಾಜ್ಯ ದುಮಾದ ಬಜೆಟ್ ಮತ್ತು ತೆರಿಗೆಗಳ ಸಮಿತಿಯ ಸದಸ್ಯರು ಮತ್ತು ರಷ್ಯಾ ಫೆಡರೇಷನ್ನ ಪ್ರಭಾವಿ ರಾಜ್ಯ ಸಲಹೆಗಾರರು. ಇದು ನಮ್ಮ ಮೊದಲ ಸಂಭಾಷಣೆ ಅಲ್ಲ. ನಾವು ನಿಮ್ಮೊಂದಿಗೆ ಬಹಳಷ್ಟು ವಿಡಿಯೋಗಳನ್ನು ಶೂಟ್ ಮಾಡಿದ್ದೇವೆ ಸುಮಾರು 7 ವರ್ಷಗಳ ಹಿಂದೆ. ನಾನು ಇಂದು ಅಂದರೆ 2025ನೇ ವರ್ಷದಲ್ಲಿ ನಿಮಗೆ ಏಕೆ ಬಂದಿದ್ದೇನೆಂದರೆ, ಹೌದು, ಇಂದು 2025ನೇ ವರ್ಷದ ಜೂನ್ ತಿಂಗಳು. ಏಕೆಂದರೆ ನಿಮ್ಮ ಬಹುತೇಕ ಭವಿಷ್ಯವಾಣಿಗಳು ಮತ್ತು ಊಹೆಗಳು ಸರಿಯಾಗಿವೆ. ಎಲ್ಲವೂ ಅಲ್ಲ, ಹೌದು, 100% ಅಲ್ಲ. ಆದರೂ ಸಹ ನಾನು ನಿಮ್ಮನ್ನು ಅನೇಕ ಬೇರೆ ರಾಜಕಾರಣಿಗಳು, ವಿಶ್ಲೇಷಕರು, ಯೂಟ್ಯೂಬ್ನಲ್ಲಿರುವ ಮಾತುಗಾರರು, ಹೀಗೆ ಹಲವರೊಂದಿಗೆ ಹೋಲಿಸಿದ್ದೇನೆ. ನೀವು ಆಗ ಭೂತಕಾಲದಲ್ಲಿ ಮಾಡಿದ ಭವಿಷ್ಯವಾಣಿಗಳ ಶೇಕಡಾವಾರು ಬಹಳ ಹೆಚ್ಚಾಗಿದೆ ಎಂಬುದು ನನಗೆ ಗೊತ್ತಾಯಿತು. ನೀವು ಎಲ್ಲರಿಗಿಂತ ಮೇಲು. ನಿಮ್ಮಲ್ಲಿ ಈಗ ನಡೆಯುತ್ತಿರುವ ವಿಷಯಗಳ ಬಗ್ಗೆ ಬಹಳಷ್ಟು ಸರಿಯಾದ ಊಹೆಗಳು ಇದ್ದವು. ಅಂದರೆ ನೀವು ಭವಿಷ್ಯವಾಣಿ ಮಾಡಿದದ್ದು ಅದು ಸಂಪೂರ್ಣವಾಗಿ ಅಥವಾ ಭಾಗಶಃ ನಿಜವಾಗಿದೆ ಅಲ್ಲವೇ? ಅಥವಾ ಅದು ನಿಜವಾಗಿದೆ, ಆದರೆ ಸ್ವಲ್ಪ ಬೇರೆ ರೂಪದಲ್ಲಿ. ಆದರೂ ಸಹ ಅದು ಸಂಭವಿಸಿದೆ. ನನಗೆ ಖಂಡಿತವಾಗಿಯೂ ಕುತೂಹಲವಾಗಿದೆ, ನೀವು ಇಂತಹ ಭವಿಷ್ಯ ದೃಷ್ಟಿಯನ್ನು ಹೇಗೆ ಹೊಂದಿದ್ದೀರಿ? ನೀವು ಭವಿಷ್ಯವಾಣಿ ಮಾಡುವವನು ಅಲ್ಲ ಅಲ್ಲವೇ? ಇಲ್ಲ, ನೀವು ಯಾವ ಅಸ್ಟ್ರಾಲಜರ್ ಕೂಡ ಅಲ್ಲ, ಏನೂ ಅಲ್ಲ. ಅಂದರೆ ನೀವು ಯಾವ ಲಾಜಿಕ್ ಅಥವಾ ಆಲೋಚನೆಗಳಿಂದ ಆರಂಭಿಸುತ್ತೀರಿ? ನಿಮ್ಮ ರಹಸ್ಯವೇನು? ನಾವು ವಿಜ್ಞಾನದಿಂದ ಆರಂಭಿಸುತ್ತೇವೆ. ವಿಜ್ಞಾನ ಯಾವಾಗಲೂ ಉತ್ತರವನ್ನು ನೀಡುತ್ತದೆ, ಏಕೆಂದರೆ ವಿಜ್ಞಾನ ಎಂದರೆ ಕಟ್ಟುನಿಟ್ಟಾದ ಸೂತ್ರ. ಅಲ್ಲಿ 2 × 2 4. ನಾವು ಊಹಿಸುವುದರಲ್ಲಿ ಏನೂ ಕಷ್ಟವಿಲ್ಲ. ಯಾವುದೇ ವ್ಯಕ್ತಿ ಈ ವಿಧಾನವನ್ನು ಕಲಿತರೆ, ನಾವು ಇಲ್ಲಿ ರಾಷ್ಟ್ರಗಳ ಸ್ಪರ್ಧೆಯ ವಿಜ್ಞಾನ ವಿಧಾನವನ್ನು ಆಧರಿಸುತ್ತಿದ್ದೇವೆ. ಮಾನವ ಇತಿಹಾಸದ ರೂಪುಗೊಳ್ಳುವ ಮೂಲ ತತ್ವಗಳನ್ನು, ಮಾನವನು ಭೂಮಿಯಲ್ಲಿ ಹೇಗೆ ಬದುಕುತ್ತಾನೆ, ಜನರ ನಡುವೆ, ರಾಷ್ಟ್ರಗಳ ನಡುವೆ, ದೇಶಗಳ ನಡುವೆ ಸಂಬಂಧಗಳು ಹೇಗಿವೆ ಎಂಬುದನ್ನು ಆಧರಿಸುತ್ತಿದ್ದೇವೆ. ಆದ್ದರಿಂದ ಈ ವರ್ತನೆಗೆ ಸಂಬಂಧಿಸಿದ ಆಲ್ಗೊರಿಥಂನಲ್ಲಿ ಪ್ರೇರಣೆಗಳು ಎಲ್ಲೆಲ್ಲಿಯೂ ಒಂದೇ ರೀತಿ ಇರುತ್ತವೆ. ಗುರಿಗಳನ್ನು ಸಾಧಿಸುವ ವಿಧಾನಗಳು ಮಾತ್ರ ವಿಭಿನ್ನವಾಗಿವೆ. ಹಾಗಾಗಿ ಇದನ್ನು ತಿಳಿದಿರುವವರು, ಇದರಲ್ಲಿ ಪರಿಣತಿಯಾದವರು, ಇತಿಹಾಸಕಾರರು, ಕಾನೂನುಜ್ಞರು, ಇವರು ಇದಕ್ಕೆ ಅತ್ಯಂತ ಹತ್ತಿರವಾಗಿದ್ದಾರೆ. ಅವರು ಕೂಡ ನಿಮಗೆ ಮುಂಚಿತವಾಗಿಯೇ ಎಲ್ಲಾ ಊಹಾಪೋಹಗಳನ್ನು ನೀಡುತ್ತಾರೆ. ನೀವು ಈ ವಿಜ್ಞಾನದಲ್ಲಿ, ಈ ಗಣಿತದಲ್ಲಿ ತೊಡಗಿಸಿಕೊಂಡಿದ್ದರೆ ಇದರಲ್ಲಿ ಏನೂ ಕಷ್ಟವಿಲ್ಲ. ಪ್ರತಿಯೊಬ್ಬರೂ ನಳಿಕೆಯನ್ನು ಹೇಗೆ ಸರಿಪಡಿಸಬೇಕು ಎಂದು ತಿಳಿಯುವುದಿಲ್ಲ. ಆದರೆ ಇದನ್ನು ಮಾಡಬಲ್ಲ ಪ್ಲಂಬರ್ಗಳು ಇದ್ದಾರೆ. ಅವರು ಜೀನಿಯಸ್ಗಳಾಗಿದ್ದರಿಂದ ಅಲ್ಲ, ಅವರು ಈ ಕೆಲಸವನ್ನು ಮಾಡುತ್ತಾ ಇದನ್ನು ಅಧ್ಯಯನ ಮಾಡಿದ್ದರಿಂದ ಮಾತ್ರ. ಇಲ್ಲಿಯೂ ಕೂಡ ಅದೇ ರೀತಿ. ಅಂದರೆ ನಾವು ರಾಷ್ಟ್ರಗಳ ನಡುವಿನ ಸಂಬಂಧ ಹೇಗೆ ನಡೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಅದು ಯಾವ ಮಾರ್ಗದಲ್ಲಿ ಸಾಗುತ್ತದೆ, ಅದರ ಫಲಿತಾಂಶ ಏನು ಎಂಬುದನ್ನು ತಿಳಿದುಕೊಳ್ಳುತ್ತೇವೆ. ನೀವು ಯಾವ ಆಧಾರದ ಮೇಲೆ ಹೇಳುತ್ತೀರಿ? ರಾಷ್ಟ್ರಗಳ ಸ್ಪರ್ಧೆ. ಹೀಗೆ ಮಾಡೋಣ. ರಾಷ್ಟ್ರಗಳ ಸ್ಪರ್ಧೆಯ ಸಿದ್ಧಾಂತ. ಹೌದು. ಭೂಮಿಯ ಮೇಲೆ ಇರುವ ಜನರು ಪಂಗಡಗಳು ಎಂದು ಕರೆಯಲ್ಪಡುವ ಸಮುದಾಯಗಳಲ್ಲಿ ನಂತರದಲ್ಲಿ ರಾಷ್ಟ್ರಗಳಾಗಿ ಬದುಕುತ್ತಾರೆ. ಈಗ ಇದನ್ನು ರಾಷ್ಟ್ರಗಳು, ಅಂದರೆ ರಾಜ್ಯಗಳು, ರಾಷ್ಟ್ರಗಳು ಎಂದು ಕರೆಯಲಾಗುತ್ತದೆ. ಜಾನುವಾರುಗಳು ಅವುಗಳು ಹಿಂಡುಗಳಲ್ಲಿ, ಪ್ರೈಡ್ಗಳಲ್ಲಿ ಅಥವಾ ಗುಂಪುಗಳಲ್ಲಿ ಬದುಕುತ್ತವೆ. ಅದು ಅವುಗಳ ಜೀವನ ಶೈಲಿ. ಮತ್ತು ಈ ಒಕ್ಕೂಟಗಳು ಪರಸ್ಪರ ಸ್ಪರ್ಧಿಸುತ್ತವೆ. ಇದು ಸ್ಪರ್ಧೆ ಜೀವಂತ ಪರಿಸರದಲ್ಲಿ, ಹೌದು, ಪ್ರಕೃತಿಯಲ್ಲಿ ಸ್ಪರ್ಧೆ. ಮಾನವನು ಕೂಡ ರಾಷ್ಟ್ರಗಳಲ್ಲಿ ಮತ್ತು ಅದಕ್ಕೂ ಮೊದಲು ಪಂಗಡಗಳಲ್ಲಿ ಸ್ಪರ್ಧೆಯ ಮೂಲಕ ಬದುಕುತ್ತಾನೆ. ಅಂದರೆ ನಾವು ಜಾನುವಾರುಗಳ ಜಗತ್ತಿನೊಂದಿಗೆ ಹೋಲಿಸಿದರೆ ಒಂದು ರಾಷ್ಟ್ರವೆಂದರೆ ಒಂದು ರೋಯ್ ಗುಂಪು ಅಲ್ಲವೇ? ಹೌದು. ಜೇನುಗೂಡಿನಂತೆ. ಅಥವಾ ಇದು ಓಣಿಗಳ ಹಿಂಡು. ಹೆಣಿಲು ಬುಡ್ಡ ಎಂದುಕೊಳ್ಳಿ. ಅವನು ಈ ಹೆಣಿಲು ಬುಡ್ಡದಲ್ಲಿ, ಸರಳವಾಗಿ ಹೇಳುವುದಾದರೆ ತುಂಬಾ ಸರಳವಾಗಿ, ಬದುಕುತ್ತಾನೆ ಮತ್ತು ಇನ್ನೊಂದು ಹೆಣಿಲು ಬುಡ್ಡದೊಂದಿಗೆ ಸ್ಪರ್ಧಿಸುತ್ತಾನೆ. ವಿಕಾಸ ಕ್ರಮದ ಫಲವಾಗಿ ಇಂತಹ ಹೆಣಿಲು ಬುಡ್ಡಗಳು ಇವತ್ತು 193 ಉಳಿದಿವೆ. ಅಂದರೆ ನೀವು ಎಲ್ಲಾ ರಾಷ್ಟ್ರಗಳನ್ನು ಎನಿಸಿದ್ದೀರಾ? ಹೌದು, ಯುಎನ್ನಲ್ಲಿ ನೋಂದಾಯಿಸಲಾದ ರಾಷ್ಟ್ರಗಳು. ಸರಿ, ಹೌದು, ಚೆನ್ನಾಗಿದೆ. ಇದು ರಾಷ್ಟ್ರಗಳ ಸ್ಪರ್ಧೆ. ಹೌದು, ಇದು ರಾಷ್ಟ್ರಗಳ ಸ್ಪರ್ಧೆ. ಇದರಿಂದ ಮಾನವ ಸಮಾಜದ ಸಂಪೂರ್ಣ ಜೀವನವೇ ನಿರಂತರ ಯುದ್ಧಗಳಾಗಿವೆ. ಈ ಸ್ಪರ್ಧೆಯ ಸ್ಪಷ್ಟ ಉದಾಹರಣೆಯಾಗಿ ನೀವು ಯಾವುದೇ ಇತಿಹಾಸ ಪಾಠ ಪುಸ್ತಕವನ್ನು ತೆಗೆದುಕೊಂಡು ನೋಡಿದರೆ, ಸಾಮಾನ್ಯವಾಗಿ ಅದರ ಕೊನೆಯಲ್ಲಿ ಇತಿಹಾಸದ ಘಟನೆಗಳ ಸಂಕ್ಷಿಪ್ತ ವಿವರಣೆ ಇರುತ್ತದೆ. ಅಲ್ಲಿ ನಿಮಗೆ ಯುದ್ಧಗಳ ಪಟ್ಟಿ ಮಾತ್ರ ಸಿಗುತ್ತದೆ. ಯುದ್ಧ, 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 ರಾಜಕೀಯ ಬದಲಾವಣೆ, ಪತನ, ಯುದ್ಧ, 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 ಕ್ರಾಂತಿ. ಇದು ರಾಷ್ಟ್ರಗಳ ಸ್ಪರ್ಧೆಯ ಸಂಕ್ಷಿಪ್ತ ಅಭಿವ್ಯಕ್ತಿಯೇ. ಸ್ಪರ್ಧಾತ್ಮಕ ಹೋರಾಟದ ಉನ್ನತ ರೂಪವಾದ ಯುದ್ಧಗಳ ರೂಪದಲ್ಲಿ. ಎಲ್ಲ ಯುದ್ಧಗಳು ಭೂಭಾಗಗಳಿಗಾಗಿ ಮಾತ್ರ. ಅಂದರೆ ಭೂಭಾಗಗಳಿಗಾಗಿ ಅಲ್ಲದ ಯುದ್ಧಗಳು ಮಧ್ಯಂತರವಾಗಿವೆ. ಅವು ಸಾಮಾನ್ಯವಾಗಿ ಇಷ್ಟು ದೊಡ್ಡದಾಗಿರುವುದಿಲ್ಲ. ಯಾವುದೇ ದೊಡ್ಡ ಮಟ್ಟದ ಯುದ್ಧವು ಅದರ ಗಡಿಗಳ ಬದಲಾವಣೆಯ ಫಲಿತಾಂಶವಾಗಿರುತ್ತದೆ, ಅಥವಾ ಬದಲಾವಣೆ ಆಗದಿದ್ದರೂ ಕೂಡ ಆಗ ಯಾವುದೋ ಭೂಭಾಗವನ್ನು ತ್ಯಜಿಸುವುದು. ಅಂದರೆ ಇದು ಹೋರಾಟ ಪ್ರಾಣಿಗಳಲ್ಲಿ ವಾಸಸ್ಥಳಕ್ಕಾಗಿ ಅಥವಾ ನಿಯಂತ್ರಣದ ಸ್ಥಳಕ್ಕಾಗಿ ನಡೆಯುವ ಹೋರಾಟದಂತೆಯೇ. ಉದಾಹರಣೆಗೆ, ಯಾವುದೋ ಹಿಂಡು ಈ ಭೂಭಾಗವನ್ನು ನಿಯಂತ್ರಿಸುತ್ತದೆ. ಅಂದರೆ ರಾಷ್ಟ್ರಗಳು ಪರಸ್ಪರ ಸ್ಪರ್ಧಿಸುತ್ತವೆ ಮತ್ತು ಭೂಭಾಗಗಳ ಸ್ಪರ್ಧೆಯ ಫಲಿತಾಂಶವೇ ಇದಾಗಿದೆ. ಉಳಿವಿಗಾಗಿ.
ಹೌದು, ಮೂಲದಲ್ಲಿ ಇದು ಉಳಿವಿಗಾಗಿಯೇ. ಪ್ರಾಣಿಗಳಲ್ಲಿ ಹೇಗಿದೆಯೋ ಹಾಗೆಯೇ. ಹೌದು, ಸಂಪೂರ್ಣವಾಗಿ ಒಂದೇ ರೀತಿ. ಉಳಿವಿಗಾಗಿ ಅಂದರೆ ಯಾರು ಉಳಿಯುತ್ತಾರೆ, ಯಾರು ಯಾರನ್ನು ನಂಬುತ್ತಾರೆ, ಅಧೀನಪಡಿಸಿಕೊಳ್ಳುತ್ತಾರೆ ಎಂಬುದು. ಉಳಿಯುತ್ತಾರೆ. ಆದರೆ ರಾಷ್ಟ್ರವೆಂದರೆ ನಾವು ಮುಂಚಿತವಾಗಿ ಚರ್ಚಿಸಿದಂತೆ ಇವು ಮುಳ್ಳುಗಳ ಹಾವಳಿ ಹೋಲುತ್ತದೆ. ಹಾಗಾಗಿ ಇದು ಕಾರ್ಯನಿರ್ವಹಣೆಯ ನಿಯಮಗಳಾಗಿವೆ. ಮನುಷ್ಯರು ಎಲ್ಲೆಡೆ ಮೂಲತಃ ಒಂದೇ ರೀತಿ ಇರುತ್ತಾರೆ. ಇಲ್ಲಿ ಇರಲಿ, ಇಂಗ್ಲೆಂಡಿನಲ್ಲಿ ಇರಲಿ, ಫ್ರಾನ್ಸಿನಲ್ಲಿ ಇರಲಿ. ಆದರೆ ಅವರ ಸಮುದಾಯವೇ ಅಂದರೆ ಸ್ಪರ್ಧೆಯ ಮುಖ್ಯ ಕೊಂಡಿ ಸಮುದಾಯವೇ ಆಗಿದೆ. ಹಾಗಾಗಿ ಭೌಗೋಳಿಕ ವಿಸ್ತರಣೆ ಈ ಸಮುದಾಯಕ್ಕೆ ಬದಲಾವಣೆ ಸಾಧ್ಯವಾಗಿಸುತ್ತದೆ. ಇತರರನ್ನು ಕೂಡ ಒಳಗೊಂಡುಕೊಳ್ಳಬಹುದು, ಅವರು ಈ ಸಮುದಾಯದ ನಿಯಮಗಳನ್ನು ಅನುಸರಿಸಲು ಸಿದ್ಧರಾಗಿದ್ದರೆ. ಎರಡನೇ ಅಥವಾ ಮೂರನೇ ತಲೆಮಾರಿಗೆ ಅವರು ತಮ್ಮನ್ನು ಒಳಗೊಂಡುಕೊಂಡಿದ್ದಾರೆ ಎಂಬುದನ್ನೇ ಮರೆತು ಹೋಗುತ್ತಾರೆ. ಅಂದರೆ ರಾಷ್ಟ್ರೀಯ ಸಮುದಾಯಗಳ ಬದುಕುಳಿಯುವ ಹೋರಾಟವೇ ರಾಷ್ಟ್ರಗಳ ಸ್ಪರ್ಧೆಯೇ? ಹೌದು. ಭೂಮಂಡಲದ ಎಲ್ಲ ಭೂಭಾಗ ಈಗಾಗಲೇ ಹಂಚಲ್ಪಟ್ಟಿದೆ. ಹೀಗಾಗಿ ನೀನು ದೊಡ್ಡವನಾಗಬೇಕೆಂದರೆ ಯಾರಾದರೊಬ್ಬರಿಂದ ಅದನ್ನು ಕಸಿದುಕೊಳ್ಳಬೇಕಾಗುತ್ತದೆ. ಆದರೆ ಏಕೆ ಸಹಕಾರ ಮಾಡಲಾಗದು? ಏಕೆಂದರೆ ಮಾನವ ಜೀವಿಯ ಪ್ರೇರಣೆಗಳು, ಹಾಗೆಯೇ ಯಾವುದೇ ಜೀವಿಯ ಪ್ರೇರಣೆಗಳು ಸ್ಪರ್ಧಾತ್ಮಕ ವಿಸ್ತರಣೆಯೇ. ಹೌದು, ಬಹುಶಃ ತತ್ವಶಃ ಓನೆಯು ಕುರಿಯೊಂದಿಗೆ ಸಹಕರಿಸಬಹುದು, ಕುರಿಗಳನ್ನು ಮೇಯಿಸಿ ಹಾಲು ಕುಡಿಯಬಹುದು. ಆದರೆ ಪ್ರಕೃತಿಯಲ್ಲಿ ಹೀಗೆ ಆಗುವುದಿಲ್ಲ. ಇದು ಜೀವನ. ಹೀಗೆ ಹೇಳೋಣ, ದೇವರು ಅಥವಾ ಏನೋ ಜೀವನವನ್ನು ಹೀಗೆಯೇ ರೂಪಿಸಿದ್ದಾರೆ. ಅದು ಹೇಗಿದೆಯೋ ಹಾಗೆಯೇ. ಮಾನವ ಜೀವಿ ಇದು ಜೀವಂತ ಪ್ರಕೃತಿಯ ಭಾಗವೇ. ತನ್ನದೇ ಆದ ದೃಷ್ಟಿಕೋನಗಳು, ತತ್ವಗಳೊಂದಿಗೆ ಜೀವಂತ ಪ್ರಕೃತಿಯಲ್ಲಿ ಇರುವಂತೆ. ಮೂಳೆಂದರೆ ಅದು ಒಂದು ಸಾಧನ. ಅದು ಮಾನವ ಜೀವಿಯನ್ನು ಹುಲಿ, ಓಣಿ, ಕರಡಿ ಇಂತಹ ಇತರ ಜೀವಿಗಳಿಂದ ವಿಭಿನ್ನವಾಗಿಸುತ್ತದೆ. ಅವರಿಗೆ ಕೂಡ ಮೂಳೆ ಇದೆ. ಪರಿಣಾಮಕಾರಿತ್ವದ ಮಟ್ಟ ಬೇರೆ ಬೇರೆ. ಹೌದು, ಅಲ್ಲಿ ನಖಗಳು, ಹಲ್ಲುಗಳು, ಕಿವಿಗಳು ಇವೆ. ಆದರೆ ಇಲ್ಲಿ ಇನ್ನೂ ಶಕ್ತಿಶಾಲಿ ಮೂಳೆ ಇದೆ. ಆದರೆ ಗುರಿ ಮೂಲತಃ ಬದಲಾಗುವುದಿಲ್ಲ ಅಲ್ಲವೇ? ಅಂದರೆ ಎಲ್ಲ ಜೀವಿಗಳು ಯಾವ ಕಾರಣಕ್ಕಾಗಿ ಬದುಕುತ್ತವೋ ಅದೇ ಕಾರಣಕ್ಕಾಗಿ ಮಾನವನು ಬದುಕುತ್ತಾನೆ. ನಾನು ಇದಕ್ಕೆ ಗಮನ ಸೆಳೆಯುತ್ತಿದ್ದೇನೆ. ನೀವು ಅರ್ಥ ಮಾಡಿಕೊಳ್ಳಿ, ಎಲ್ಲ ಜೀವಿಗಳಿಗೂ ಇರುವ ಕಾರಣ. ಆದರೆ ಮಾನವನಲ್ಲಿ ಸಾಂಸ್ಕೃತಿಕ ಅಂಶವೂ ಸೇರಿಕೊಂಡಿದೆ. ಹೌದು, ಅದು ಬಹಳ ಮಹತ್ವದ್ದಾಗಿದೆ. ಖಂಡಿತವಾಗಿಯೂ ಜೀವಿಗಳಿಗಿಂತ 1000 ಪಟ್ಟು ಹೆಚ್ಚು. ಆದರೆ ಅದು ಮೂಲತಃ ಅರ್ಥ ಮತ್ತು ಗುರಿಯನ್ನು ಹೆಚ್ಚಾಗಿ ಬದಲಾಯಿಸುವುದಿಲ್ಲ. ಇದು ಆಧಾರದ ಮೇಲೆ ನಿರ್ಮಿಸಲಾದ ಮೇಲಿನ ಹಂತ. ಹೌದು ಹೌದು. ಅಂದರೆ ಇದರಿಂದಲೇ ಗುರಿ ಬದಲಾಗುವುದಿಲ್ಲ. ವಿಶೇಷವಾಗಿ ಇದು ರಾಷ್ಟ್ರಗಳ ಸ್ಪರ್ಧಾತ್ಮಕ ಹೋರಾಟಕ್ಕೆ ಸಂಬಂಧಿಸಿದೆ. ಒಂದು ರಾಷ್ಟ್ರದೊಳಗಿನ ವ್ಯಕ್ತಿಗೆ ವಿಶೇಷ ಸ್ಥಾನಮಾನಗಳು ಇರಬಹುದು. ಅವನು ಕವಿ ಆಗಿರಬಹುದು, ಲೇಖಕನಾಗಿರಬಹುದು. ಅವನನ್ನು ಎಲ್ಲರೂ ಪ್ರೀತಿಸುತ್ತಾರೆ. ಆದರೆ ಇದು ಸಾಂಸ್ಕೃತಿಕ ಅಂಶವನ್ನು ಬಲಪಡಿಸುತ್ತದೆ. ಸಾಂಸ್ಕೃತಿಕ ಅಂಶವು ರಾಷ್ಟ್ರದ ಸ್ಥಾನಮಾನವನ್ನು ಹೆಚ್ಚಿಸುತ್ತದೆ. ರಾಷ್ಟ್ರದ ಸ್ಥಾನಮಾನ ಹೆಚ್ಚಾದರೆ ಅದು ಆ ರಾಷ್ಟ್ರದ ಸ್ಪರ್ಧಾತ್ಮಕ ಹೋರಾಟಕ್ಕೆ ಅನುಕೂಲವಾಗುತ್ತದೆ. ಆದ್ದರಿಂದ ರಾಷ್ಟ್ರಗಳು ತಮ್ಮ ಸಾಂಸ್ಕೃತಿಕ ವ್ಯಕ್ತಿಗಳನ್ನು ಪ್ರೀತಿಸುತ್ತವೆ, ಏಕೆಂದರೆ ಭೌಗೋಳಿಕ ಮತ್ತು ಐತಿಹಾಸಿಕ ಅರ್ಥದಲ್ಲಿ ಪ್ರಮುಖ ಸಾಂಸ್ಕೃತಿಕ ವ್ಯಕ್ತಿ ಸೈನಿಕನಿಗಿಂತ ಉತ್ತಮವಾಗಿ ರಾಷ್ಟ್ರದ ಪ್ರಭುತ್ವದ ಗುರಿಯನ್ನು ಸಾಧಿಸುತ್ತಾನೆ. ಹೌದು, ಹೀಗೆ ಹೇಳಬಹುದು. ಅವರು ವಿಭಿನ್ನ ಮಾರ್ಗಗಳಲ್ಲಿ ಸಾಗುತ್ತಾರೆ. ಸೈನಿಕನಿಗೆ ತನ್ನದೇ ಆದ ಕಾರ್ಯವಿದೆ, ಸಾಂಸ್ಕೃತಿಕ ವ್ಯಕ್ತಿಗೆ ತನ್ನದೇ ಆದದು ವಿಭಿನ್ನ ಕ್ಷೇತ್ರಗಳು. ಆದರೆ ಸರ್ಕಾರಕ್ಕೆ ಮೂಲತಃ ಇದು ತನ್ನ ಪ್ರಭಾವವನ್ನು ಹೆಚ್ಚಿಸುವ ಏಕೈಕ ವಲಯವಾಗಿದೆ. ಯಾವುದೇ ದೊಡ್ಡ ರಾಷ್ಟ್ರ, ವಿಶೇಷವಾಗಿ ಸಾಮ್ರಾಜ್ಯ, ನೀವು ಹೇಳಿದಂತೆ ರಾಜ್ಯತ್ವದ ಮುಂದಿನ ಹಂತ ವಿಸ್ತರಿಸಲು ಬಯಸುತ್ತದೆ. ಇದು ಮೂಲಭೂತ ತತ್ವ. ಮೂಲಭೂತ ತತ್ವ ವಿಸ್ತರಿಸು, ವಿಸ್ತರಿಸು, ವಿಸ್ತರಿಸು. ನೀನು ನಿನ್ನ ಸ್ಥಳವನ್ನು ಆಕ್ರಮಿಸಿದ ಮೇಲೆ, ಉದಾಹರಣೆಗೆ ಈ ಪ್ರದೇಶದಲ್ಲಿ, ಯುರೇಷಿಯಾದಲ್ಲಿ ಭೌತಿಕ ಗಡಿಗಳನ್ನು ತಲುಪಿದ ಮೇಲೆ, ನೀನು ಖಂಡಿತವಾಗಿಯೂ ಮತ್ತೊಂದು ಖಂಡಕ್ಕೆ ಕಾಲಿಡುತ್ತೀಯೇ. ಇದು ಒಂದು ತತ್ವ. ಹಾಗೆ ನೋಡಿದರೆ ಇದೇ ತತ್ವ ಸೋವಿಯತ್ ಯೂನಿಯನ್ನಲ್ಲಿಯೂ ಇತ್ತು. ಅವನು ಏಕೆ ಎಲ್ಲೆಡೆ ತಲೆ ಹಾಕುತ್ತಿದ್ದನು? ಅವನು ಜಗತ್ತಿನಾದ್ಯಂತ ಕ್ರಾಂತಿಗಳನ್ನು ಸೃಷ್ಟಿಸುತ್ತಿದ್ದನು. ಅಫ್ಘಾನಿಸ್ತಾನದಲ್ಲಿಯೂ ಅದೇ ತತ್ವದ ಪ್ರಕಾರ. ಅಫ್ಘಾನಿಸ್ತಾನದಲ್ಲಿ ಮಾತ್ರವಲ್ಲ, ಲ್ಯಾಟಿನ್ ಅಮೆರಿಕದಲ್ಲಿಯೂ, ಎಲ್ಲೆಡೆ, ಆಫ್ರಿಕಾದಲ್ಲಿಯೂ. ಏಕೆಂದರೆ ಇದು ಒಂದು ತತ್ವ. ಇದು ಮಾನವನು ರಾಷ್ಟ್ರವು ಸ್ಪರ್ಧಾತ್ಮಕ ಹೋರಾಟ ನಡೆಸುವ ತತ್ವ. ನಿನ್ನನ್ನು ಇತರರು ನಿಲ್ಲಿಸುವವರೆಗೆ ನೀನು ವಿಸ್ತರಿಸಬೇಕು. ಅಂದರೆ ನೀನು ಹಿಗ್ಗುತ್ತಾ ಹೋಗುತ್ತೀಯೇ, ನಿನ್ನನ್ನು ಮತ್ತೊಬ್ಬನು ಅವನು ಕೂಡ ಹಿಗ್ಗುತ್ತಿದ್ದರೆ ನಿಲ್ಲಿಸುವವರೆಗೆ. ಈ ಮಹತ್ವಾಕಾಂಕ್ಷೆಗಳ ಪರಸ್ಪರ ಸ್ಪರ್ಶವೇ ಜಾಗತಿಕ ಯುದ್ಧದ ರೂಪದಲ್ಲಿ ಉಂಟಾಗುವ ತೀವ್ರತೆಯ ನಂತರ ಹೊಸ ಗಡಿಗಳಾಗುತ್ತವೆ. ನಾವು ಈಗ ಅನೇಕ ವಿದೇಶಿಗಳೊಂದಿಗೆ ಸಂವಹನ ಮಾಡಬಹುದು. ಇದು ಹಿಂದೆ ಸಾಧ್ಯವಿರಲಿಲ್ಲ. ಹೌದು, ಎಲ್ಲರೂ ಸಾಮಾನ್ಯವಾಗಿ ಒಳ್ಳೆಯವರೇ. ಸಾಮಾನ್ಯ ಜರ್ಮನರು, ಸಾಮಾನ್ಯ ಡಚ್ ಜನರು, ಸಾಮಾನ್ಯ ಅಮೆರಿಕನ್ನರು ಅವರೊಂದಿಗೆ ಸಹಜವಾಗಿ ಮಾತನಾಡಬಹುದು. ಅವರು ನಿನಗೆ ಕೆಡುಕನ್ನು ಬಯಸುವುದಿಲ್ಲ. ನಾನು ಕೂಡ ಅವರಿಗೆ ಕೆಡುಕನ್ನು ಬಯಸುವುದಿಲ್ಲ. ಹೌದು, ಆದರೆ ರಾಜ್ಯ ಎಂಬ ವ್ಯವಸ್ಥೆ ಮಾತ್ರ ಅವು ಪರಸ್ಪರ ವಿರೋಧಕ್ಕೆ ಬರುತ್ತವೆ. ಅವುಗಳ ನಡುವೆ ಸ್ಪರ್ಧಾತ್ಮಕ ಹೋರಾಟವಿದೆ. ಮಾರ್ಜಿನ್ಗಳು ಪರಸ್ಪರ ಸ್ನೇಹಿತರಲ್ಲ. ಹೌದು, ಆದರೆ ಹಾಗಾದರೆ ನಾವು ಜನರು ಪರಸ್ಪರ ಸಹಜವಾಗಿ ಮಾತನಾಡುತ್ತಿದ್ದರೆ ಮತ್ತು ನಮ್ಮಲ್ಲಿ ಪರಸ್ಪರ ಯಾವುದೇ ದೂರುಗಳಿಲ್ಲದಿದ್ದರೆ ನಾವು ಏನು ಮಾಡಬೇಕು? ಆಕೆ ಮಾತ್ರ ಇದೆ. ನಾವು ಬೇರೆ ಬೇರೆ ರಾಜ್ಯಗಳಿಗೆ ಸೇರಿದ್ದೇವೆ. ಏನೋ ಮಾಡಬೇಕು, ಬಾಳಬೇಕು. ಈ ಜೀವನದಲ್ಲಿ ಈ ಜೀವನದ ನಿಯಮಗಳ ಪ್ರಕಾರ ಬದುಕಬೇಕು. ನಿಮ್ಮ ಪೀಳಿಗೆಯಲ್ಲಿ ಸಮಸ್ಯೆಗಳು ಬರುವುದನ್ನು ನೀವು ನಿರ್ದಿಷ್ಟವಾಗಿ ಬಯಸದೇ ಇದ್ದರೆ ಮಾನವ ಸಮಾಜದಲ್ಲಿ ರೂಪುಗೊಂಡಿರುವ ಕೆಲವು ವ್ಯವಸ್ಥೆಗಳು ಇವೆ.
ಉದಾಹರಣೆಗೆ ಗ್ಯಾಂಗ್ಸ್ಟರ್ಗಳು. ಅವರಿಗೂ ಕೂಡ ತಮ್ಮದೇ ಆದ ಸಂಬಂಧಗಳ ನಿಯಮಗಳಿವೆ ಅಲ್ಲವೇ? ಹೌದು, ಅವರು ಅಲ್ಲಿ ಒಬ್ಬರನ್ನೊಬ್ಬರು ಹೊಡೆಯುತ್ತಾರೆ, ಕೊಲ್ಲುತ್ತಾರೆ, ಆದರೆ ಅವರಿಗೂ ಕೆಲವು ನಿಯಮಗಳಿವೆ. ಆ ನಿಯಮಗಳಲ್ಲಿ ಉದಾಹರಣೆಗೆ ಆ ನಿಯಮಗಳ ವಿಧಿವಿಧಾನಗಳು ರೂಪುಗೊಂಡಿವೆ. ನಾವು ಇದನ್ನು ಹೌದು ಹಕ್ಕು ಎಂದು ಕರೆಯುತ್ತೇವೆ. ಅಂದರೆ ಹಕ್ಕುಗಳಿಗಿಂತ ಮೊದಲು ವಿಧಿವಿಧಾನಗಳು ಇದ್ದವು, ಅವುಗಳು ನಂತರ ನಿರ್ದಿಷ್ಟವಾದ ವಿಜ್ಞಾನ ದಾಖಲೆಗಳ ರೂಪದಲ್ಲಿ ಹಕ್ಕುಗಳಾಗಿ ಪರಿವರ್ತಿತವಾದವು. ನಾನು ವಕೀಲನು, ಅಂದರೆ ಕಾನೂನು ದಾಖಲೆಗಳ ರೂಪದಲ್ಲಿ, ಮತ್ತು ಇತ್ಯಾದಿ. ಅಂದರೆ ಗ್ಯಾಂಗ್ ಸದಸ್ಯರು ಒಬ್ಬರೊಡನೆ ಒಬ್ಬರು ಯುದ್ಧ ಮಾಡುತ್ತಾರೆ, ಆದರೆ ಇದರಿಂದ ಅವರು ಪ್ರತಿದಿನವೂ ಒಬ್ಬರ ಮೇಲೆ ಒಬ್ಬರು ಗುಂಡು ಹಾರಿಸುತ್ತಾರೆ ಎಂಬರ್ಥವಲ್ಲ. ಇದು ಅಂದರೆ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ, ಒಬ್ಬರನ್ನೊಬ್ಬರು ಗುಂಡು ಹಾರಿಸಿ ನಂತರ ಕೂತು ನಷ್ಟಗಳನ್ನು ಲೆಕ್ಕ ಹಾಕುತ್ತಾರೆ. ಯಾರಿಂದ ಏನು ಸಾಧ್ಯ, ಯಾರಿಂದ ಏನು ಸಾಧ್ಯವಿಲ್ಲ, ಯಾವ ಗ್ಯಾಂಗ್ ಏನು ಮಾಡಬಹುದು ಎಂದು ಲೆಕ್ಕ ಹಾಕಿ ಒಪ್ಪಂದ ಮಾಡಿಕೊಂಡರು. ಈ ರಸ್ತೆಯ ಈ ಭಾಗವನ್ನು ನೀನು ದೋಚು, ಹಣ ಸಂಗ್ರಹಿಸು, ಈ ಭಾಗವನ್ನು ನಾನು ದೋಚುತ್ತೇನೆ, ಹಣ ಅಂಗಡಿಗಳಿಂದ ಹಣ ಸಂಗ್ರಹಿಸುತ್ತೇನೆ. ಅಷ್ಟೇ, ಯುದ್ಧ ಮುಗಿಯಿತು. ನಂತರ ವಿರೋಧಾಭಾಸಗಳು ಜಮಾಯಿತವು. ಅವರಲ್ಲಿ ಯಾರೋ ಒಬ್ಬನು, ಈಗ ನಾನು ದೊಡ್ಡವನು, ನನ್ನ ಬಳಿ 500 ಗ್ಯಾಂಗ್ ಸದಸ್ಯರು ಅಲ್ಲ, ಈಗ 1000 ಮಂದಿ ಇದ್ದಾರೆ ಎಂದು ನಿರ್ಧರಿಸಿದ. ಮತ್ತೊಮ್ಮೆ ಅಥವಾ ಬೇರೆ ಪದ. ಹೌದು, ಅಥವಾ ಬೇರೆ ಪದ. ಮತ್ತೊಮ್ಮೆ ಯುದ್ಧ, ಮತ್ತೆ ಒಪ್ಪಂದ ಮಾಡಿಕೊಂಡರು. ಅಂತ ಹಾಗೆ ಮಾನವ ಸಮಾಜದ ಯಂತ್ರಾಂಗ ಕೂಡ ಹೀಗೆ ಕೆಲಸ ಮಾಡುತ್ತದೆ, ಆದರೆ ಇದನ್ನು ಕಾನೂನು ಎಂದು ಕರೆಯುತ್ತಾರೆ. ಅಂದರೆ ಜಾಗತಿಕ ಯುದ್ಧ, ಒಪ್ಪಂದ ಮಾಡಿಕೊಂಡರು. ನಾವು ಕಾನೂನು, ರಾಷ್ಟ್ರಗಳ ಸ್ಪರ್ಧೆ, ಅದರ ಸಂಘಟನೆಯ ರೂಪವಾಗಿ ಕಾನೂನು ಬಗ್ಗೆ ಮಾತನಾಡುತ್ತಿದ್ದರೆ ನೀವು ಈಗ ಏನು ಮಾಡಬೇಕು ಎಂಬುದಕ್ಕೆ ಉತ್ತರಗಳನ್ನು ಪಡೆಯುತ್ತೀರಿ. ರೋಮನ್ ಸಾಮ್ರಾಜ್ಯವು 7000 ವರ್ಷಗಳ ಹಿಂದೆ ಏನು ಮಾಡಿತು ಎಂಬುದಷ್ಟೇ ಅಲ್ಲ, ಈಗ ಏನು ಮಾಡಬೇಕು ಎಂಬುದೂ ಇದೆ. ಹೌದು, ಅರ್ಥವಾಗುತ್ತಾ? ಏಕೆಂದರೆ ವ್ಯವಸ್ಥೆ ಒಂದೇ. ಹೌದು, ಎಲ್ಲವೂ ಒಂದೇ. ನೋಡಿದರೆ ಎಲ್ಲವೂ ಒಂದೇ ಆಗಿದೆ. ಪ್ರಕೃತಿಯಲ್ಲಿ ಜನರ ನಡುವೆ, ಗ್ಯಾಂಗ್ಸ್ಟರ್ಗಳ ನಡುವೆ, ರಾಷ್ಟ್ರಗಳ ನಡುವೆ ಎಲ್ಲವೂ ಒಂದೇ, ತತ್ವವು ಒಂದೇ, ಎಲ್ಲರೂ ಒಂದೇ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ. ಆದ್ದರಿಂದ ನೀವು ಈ ತತ್ವಗಳನ್ನು ತಿಳಿದಿದ್ದರೆ ಅವುಗಳ ಆಧಾರದ ಮೇಲೆ ತಂತ್ರ ರೂಪಿಸಿ ಫಲಿತಾಂಶ ಪಡೆಯಬಹುದು.